ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಛಾಯಾ ಗೌಡ ಡಾನ್ಸ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಮಾಡ್ತಿರೋ ರೆಸಿಪಿ ಮೆಣಸಿನ ಬಜ್ಜಿ ಅಂದ್ಬಿಟ್ಟು ಒಂದ್ಸಲ ಟ್ರೈ ಮಾಡಿ, ನಿಮಗೆ ತುಂಬಾ ಇಷ್ಟ ಆಗುತ್ತೆ. ನಾನು ಡೈರೆಕ್ಟಾಗಿ ಒಂದೊಂದೇ ಈರುಳ್ಳಿ ಸುಡ್ಲಿಕ್ಕಾಗಲ್ಲ, ಹಾಗಾಗಿ ಜಾಲರಿಲಿ ಈಕೆ ಹೆಚ್ಚಿಟ್ಕೊಂಡಿರೋ ಈ ಥರ ಈರುಳ್ಳಿನ ಹಾಕಿ ಸುಟ್ಕೊತಿದ್ದೀನಿ. ತುಂಬ ಸಣ್ಣ ಸಣ್ಣ ಈರುಳ್ಳಿ ಇತ್ತು, ದೊಡ್ಡ ಈರುಳ್ಳಿ ಆದರೆ ನೀವು 2 ಅಥವಾ 3 ಈರುಳ್ಳಿ ಯೂಸ್ ಮಾಡ್ಕೊಬೋದು. ಇದು ಸಣ್ಣ ಈರುಳ್ಳಿ ಆದ್ರಿಂದ ನಾನು 4 ಈರುಳ್ಳಿ ಯೂಸ್ ಮಾಡಿದ್ದೀನಿ. ಸೊ ನಾವು ಜಾಸ್ತಿ ತಿನ್ನೋದ್ರಿಂದ ಒಂದು 2 ಟೈಮ್ಗೆ 3 ಟೈಮ್ ಯೂಸ್ ಮಾಡ್ಕೊಳ್ಳೋದ್ರಿಂದ ಸೊ ಜಾಸ್ತಿನೇ ಮಾಡ್ಕೊತಿದ್ದೀನಿ ನಾನು. ಇದು ಈರುಳ್ಳಿ ಬರ್ನ್ ಆಗ್ತಿರ್ಲಿ, ಏನೇನು ಇಂಗ್ರೀಡಿಯೆಂಟ್ ಬೇಕು ಅಂತ ಹೇಳ್ಕೊತೀನಿ. ರುಬ್ಬೋದಕ್ಕೆ ತೆಂಗಿನಕಾಯಿ ತಗೊಂಡಿದ್ದೀನಿ. ತೆಂಗಿನಕಾಯಿನ ಸ್ವಲ್ಪ ಮಾತ್ರ ಹಾಕಬೇಕು, ಜಾಸ್ತಿ ಹಾಕಿದ್ರೆ ಸಿಹಿ ಥರ ಆಗ್ಬಿಡುತ್ತೆ. ಸೊ ಜಾಸ್ತಿ ಬೆಳೆಸಲ್ಲ. ಈ 1.5 ಸ್ಪೂನ್ ಆಗೋಷ್ಟು ಕಾಳು ಮೆಣಸು. ಇದು ಮೆಣಸಿನ್ಕಾಯಿ 4 ಮೆಣಸಿನ್ಕಾಯಿ ತಗೊಂಡಿದ್ದೀನಿ, ಯಾಕಂದರೆ ಖಾರ ಜಾಸ್ತಿ ಇದೆ. ನೀವು ಬೇಕಿದ್ರೆ ಖಾರ ತಿಂತೀನಿ ಅಂದರೆ ಸ್ವಲ್ಪ ಜಾಸ್ತಿ ತಗೊಬೋದು. ಇಲ್ಲಿ 1.5 ಸ್ಪೂನ್ ಆಗೋಷ್ಟು ಜೀರಿಗೆ, ಸ್ವಲ್ಪ ಅರಿಶಿಣ, ಕರಿಬೇವಿನ ಸೊಪ್ಪು, ಹುಣಸೆ ಹಣ್ಣು, ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿನೂ ಕೂಡ ಬರ್ನ್ ಮಾಡ್ಕೋಬೇಕು. ಇದೇ ರೀತಿ ಬರ್ನ್ ಮಾಡ್ಕೊಬೇಕು. ಒಂದು ಸೈಡ್ ಬರ್ನ್ ಆಗ್ತಿದ್ದಾಗೇನೆ ಟರ್ನ್ ಮಾಡಿ 2 ಸೈಡ್ ಬರ್ನ್ ಮಾಡ್ಕೊಬೇಕು. ಸೊ ಒಗ್ಗರಣೆಗೆ ಸಾಸಿವೆ, ಕರಿಬೇವಿನ ಸೊಪ್ಪು, ಬೆಳ್ಳುಳ್ಳಿ, ಒಣಮೆಣಸಿನ್ಕಾಯಿ ಬಳಸ್ಕೊಂಡಿದ್ದೀನಿ. ತುಂಬ ಈಸಿ ಇದೆ, ಹೆಲ್ತ್ಗೂ ಕೂಡ ತುಂಬಾ ಒಳ್ಳೆಯದು, ನೀವು ಯೂಸ್ ಮಾಡ್ಕೊಬೋದು. ಇದು ಕೂಡ ಜಾಸ್ತಿ ಟೈಮ್ ತಗೊಳ್ಳಲ್ಲ, ಬೇಗನೆ ರೆಡಿ ಆಗಿಬಿಡುತ್ತೆ. ಇಲ್ಲಿ ಬರ್ನ್ ಆಗ್ತಿದೆಯಲ್ಲ, ಈ ಥರ 2 ಸೈಡ್ ಬರ್ನ್ ಆಗಬೇಕು. ಸ್ವಲ್ಪ ಹತ್ರದಿಂದನೇ ತೋರಿಸ್ತಿದ್ದೀನಿ. ಈ ರೀತಿ ಪೂರ್ತಿ ಸ್ವಲ್ಪ ಬ್ರೌನ್ ಕಲರ್ ಆಗಬೇಕು, ಸ್ವಲ್ಪ ಸುಟ್ಟಿರೋ ಥರನೂ ಆಗಬೇಕು ಈರುಳ್ಳಿ. ಬೆಳ್ಳುಳ್ಳಿನೂ ಕೂಡ ಹಾಗೇ ಆಗಬೇಕು. ಸೊ ನಾನು ತೋರಿಸ್ತೀನಿ ಒಂದ್ಸಲ, ಕಂಪ್ಲೀಟಾಗಿ ಬರ್ನ್ ಆದಮೇಲೆ ನಾನು ತೋರಿಸ್ತೀನಿ ಹೇಗಿರುತ್ತೆ ಅಂತ. ಇದನ್ನ ಮುದ್ದೆ ಜೊತೆ, ರೈಸ್ ಜೊತೆ ತಿನ್ಬೋದು. ಆದಷ್ಟು ರೈಸ್ ಜೊತೆನೆ ತಿನ್ನೋದಕ್ಕೆ ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ಬೇರೆ ಯಾವುದ್ರ ಜೊತೆನೂ ಅಷ್ಟೊಂದು ಸೂಟ್ ಆಗಲ್ಲ. ಇವಾಗ ಇದು ಬರ್ನ್ ಆಗಿದ್ದಾಗಿದೆ. ಇಲ್ಲಿ ಕಾಣಿಸ್ತಿದೆ ಅಲ್ವಾ, ಸ್ವಲ್ಪ ಬ್ರೌನ್ ಕಲರ್ ಆಗುತ್ತೆ. ಸೊ 2 ಕಡೆ ಸುಟ್ಟಿರಬೇಕು. ಇವಾಗ ಬೆಳ್ಳುಳ್ಳಿ ತಗೊತಾ ಇದ್ದೀನಿ, ಒಂದು 3 ಬೆಳ್ಳುಳ್ಳಿ ತಗೊತಿದ್ದೀನಿ. ನಾವು 1 ಟೈಮ್ 2 ಟೈಮ್ಗೆ ಆಗಿದ್ದಿದ್ರೆ 2 ಅಥವಾ 1 ಬೆಳ್ಳುಳ್ಳಿ ಸಾಕಾಗ್ತಿತ್ತು. ಸೊ ನಾನು 2 ದಿವಸಕ್ಕೆ ಆಗೋ ಥರ ಮಾಡ್ಕೊತಿರೋದು, ಹಾಗಾಗಿ 3 ಬೆಳ್ಳುಳ್ಳಿ ತಗೊಂಡಿದ್ದೀನಿ. ಕಾಯಿನ ಆದಷ್ಟು ಕಡಿಮೆ ಬಳಸಿ, ಒಂದು ಸ್ವಲ್ಪನೂ ಟೇಸ್ಟ್ ಚೆನ್ನಾಗಿರಲ್ಲ. ಕಾಯಿನ ಸ್ವಲ್ಪ ಬಳಸಿದ್ರೆ ಮಾತ್ರ ಟೇಸ್ಟ್ ಪರ್ಫೆಕ್ಟ್ ಆಗಿರೋದು. ನೀವು ಇನ್ನೊಂದು ಸ್ವಲ್ಪ ಖಾರ ಬೇಕು ಅಂತ ಅಂದರೆ ಒಣಮೆಣಸಿನ್ಕಾಯಿ ಅಥವಾ ಕಾಳು ಮೆಣಸನ್ನ ಬಳಸ್ಕೊಳ್ಳಿ. ಇದನ್ನು ಕೂಡ 2 ಸೈಡು ಸುಟ್ಕೊಬೇಕು. ಸೊ ಒಳಗಡೆ ಪೀಲೆಲ್ಲ ಬಿಟ್ಕೊಳ್ಳುತ್ತೆ ಆ ಥರ. ಬೆಳ್ಳುಳ್ಳಿನ ಸುಟ್ಕೊಂಡಾದ್ಮೇಲೆ ಹೊರಗಡೆ ಸಿಪ್ಪೆನ ಬಿಡಿಸ್ಕೊಂಡು ಒಂದು ಜಾರಿಗೆ, ಬಿಸಿ ಆರಿದ ನಂತರ ಜಾರಿಗೆ ಈರುಳ್ಳಿ, ಬೆಳ್ಳುಳ್ಳಿ, ಇಲ್ಲೇನು ಮಸಾಲೆ ತೋರಿಸಿದ್ದೆ ಇಷ್ಟು ಮಸಾಲೆನೂ ಹಾಕಿ ಗ್ರೈಂಡ್ ಮಾಡ್ಕೊಬೇಕು. ಸ್ವಲ್ಪ ನೀರು ಹಾಕೊಂಡು ನುಣ್ಣು ಗ್ರೈಂಡ್ ಮಾಡ್ಕೊಬೇಕು. ತೀರಾ ಜಾಸ್ತಿ ನೀರು ಹಾಕಬೇಡಿ, ಸ್ವಲ್ಪ ನೀರು ಹಾಕೊಂಡು ಗ್ರೈಂಡ್ ಮಾಡ್ಕೋಬೇಕು. ಸೊ ತುಂಬಾನೇ ಟೇಸ್ಟಿಯಾಗಿರುತ್ತೆ, ತುಂಬಾನೇ ಚೆನ್ನಾಗಿರುತ್ತೆ. ಇವಾಗ ಇದು ಬರ್ನ್ ಆಗಿದ್ದಾಗಿದೆ, ಗ್ಯಾಸ್ನ ಆಫ್ ಮಾಡಿಕೊಂಡು ಸೊ ಇದು ಬಿಸಿ ಆರಿದ ನಂತರ ಇದು ಸಿಪ್ಪೆ ತೆಗೆದು ಜಾರ್ ಒಳಗಡೆ ಹಾಕೊತೀನಿ. ಇನ್ನೂ ಒಂದ್ಸಲ ಹೇಳ್ತಾ ಇದ್ದೀನಿ, ರುಬ್ಕೊಳ್ಳೋದಕ್ಕೆ ಬರ್ನ್ ಆಗಿರುವಂತಹ ಈರುಳ್ಳಿ ಸಿಪ್ಪೆ ತೆಗೆದು 2 ಪೀಸ್ ಮಾಡಿ ಸುಟ್ಕೊಂಡಿರೋದು, ಜೀರಿಗೆ, ಅರಿಶಿಣ, ಒಣಮೆಣಸಿನ್ಕಾಯಿ, ಕಾಳುಮೆಣಸು, ತೆಂಗಿನಕಾಯಿ ತುರಿ ಅಥವಾ ತೆಂಗಿನಕಾಯಿ, ಹುಣಸೆ ಹಣ್ಣು, ಕರಿಬೇವಿನ ಸೊಪ್ಪು ಇಷ್ಟನ್ನು ಆ್ಯಡ್ ಮಾಡ್ಕೊತಿದ್ದೀನಿ ಜಾರಿಗೆ. ಈ ಮೆಣಸಿನ್ಕಾಯಿ ಖಾರ ಜಾಸ್ತಿ ಇರೋದ್ರಿಂದ ನಾನು ಮಟನ್ ಸಾಂಬಾರ್ ಪುಡಿ ಏನು ಯೂಸ್ ಮಾಡ್ತಿಲ್ಲ. ನೀವು ಬೇಕು ಅಂತ ಅಂದರೆ ಖಾರದ ಪುಡಿ ಮತ್ತು ಧನಿಯಾ ಪುಡಿನ ಯೂಸ್ ಮಾಡ್ಕೊಬೋದು. ಸೊ ಮೆಣಸಿನ್ಕಾಯಿ ತುಂಬ ಖಾರ ಇದೆ ಇದು, ಹಾಗಾಗಿ ನಾನು ಬರೀ ಮೆಣಸಿನ್ಕಾಯಿನ ಹಾಕ್ತಿದ್ದೀನಿ. 4 ರಿಂದ 5 ಮೆಣಸಿನ್ಕಾಯಿ ಹಾಕಿದ್ದೀನಿ. ಈ ರೀತಿ ಬಿಡಿಸಿಟ್ಕೊಂಡಿದ್ದೀನಿ. ಇದನ್ನ ಜಾರ್ಗೆ ಹಾಕ್ತಿದ್ದೀನಿ. ಎಲ್ಲ ಇಂಗ್ರೀಡಿಯೆಂಟ್ನು ಹಾಕೊಂಡಿದ್ದೀನಿ ಜಾರಿಗೆ. ಇದನ್ನ ನುಣ್ಣಗೆ ರುಬ್ಕೊಳ್ಳೋಣ. ನೀರ್ನ ಜಾಸ್ತಿ ಹಾಕೋದಕ್ಕೆ ಹೋಗ್ಬೇಡಿ, ಆದಷ್ಟು ಸ್ವಲ್ಪ ಥಿಕ್ ಕನ್ಸಿಸ್ಟೆನ್ಸಿಲಿ ಇದ್ರೇನೆ ತುಂಬಾನೇ ಚೆನ್ನಾಗಿರುತ್ತೆ. ತೆಲೆ ಆದ್ರೆ ಚೆನ್ನಾಗಿರಲ್ಲ ತಿನ್ನೋದಕ್ಕೆ. ಸೊ ಸ್ವಲ್ಪ ನೀರು ಹಾಕೊಂಡು ಗ್ರೈಂಡ್ ಮಾಡ್ಕೊತಿದ್ದೀನಿ.
ಗ್ರೈಂಡ್ ಮಾಡ್ಕೊಂಡಿದ್ದೀನಿ, ಒಗ್ಗರಣೆಗೆ ಹಾಕ್ಬಿಡೋಣ. ಇಲ್ಲಿ ಕೊತ್ತಂಬರಿ ಸೊಪ್ಪು ಏನು ತೋರಿಸಿದ್ದೆ ಇದನ್ನ ಗ್ರೈಂಡ್ ಮಾಡುವಾಗನೇ ಹಾಕೊಂಡು ಗ್ರೈಂಡ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಸೊ ನಾನು ಲಾಸ್ಟಲ್ಲಿ ಆ್ಯಡ್ ಮಾಡ್ತಿದ್ದೀನಿ. ಇದನ್ನ ಕುಕ್ಕಿಂಗ್ ಆಯಿಲ್ ಹಾಕ್ತಿದ್ದೀನಿ. ಎಣ್ಣೆ ಬಿಸಿಯಾದ ನಂತರ ಸಾಸಿವೆ, ಬೆಳ್ಳುಳ್ಳಿ, ಒಣಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು ಇಷ್ಟನ್ನು ಒಗ್ಗರಣೆಗೆ ಹಾಕ್ಕೊಳ್ಳೋಣ. ಬೆಳ್ಳುಳ್ಳಿ ಫ್ರೈ ಆದ ನಂತರ ರುಬ್ಬಿಟ್ಕೊಂಡಿರೋ ಮಸಾಲೆನ ಆ್ಯಡ್ ಮಾಡ್ತಿದ್ದೀನಿ. ಸೊ ನಾನು ಮೊದಲೇ ಹೇಳ್ದಾಗೇನೆ ಜಾಸ್ತಿ ನೀರು ಹಾಕೊಂಬಿಡಿ, ತಿಕ್ ಕನ್ಸಿಸ್ಟೆನ್ಸಿಲೇ ಇರಲಿ. ಸಿಮ್ಮಲ್ಲಿ ಇಟ್ಟು ಒಂದು 5 ನಿಮಿಷ ಫ್ರೈ ಮಾಡ್ಕೊತಾ ಇದ್ದೀನಿ. ಸೊ ಅಲ್ಲಿವರೆಗೂ ಇದಕ್ಕೇನೆ ಸ್ವಲ್ಪ ನೀರನ್ನ ಆ್ಯಡ್ ಮಾಡಿಕೊಂಡು ಇದೇ ರಸನ ಇದಕ್ಕೆ ಆ್ಯಡ್ ಮಾಡ್ತಿದ್ದೀನಿ. ತಳ ಹಿಡಿಯೋದಕ್ಕೆ ಬಿಡಬೇಡಿ, ಆದಷ್ಟು ನೋಡ್ಕೊತಾ ಇರಿ. ಅವಾಗವಾಗ ಸ್ಮೆಲ್ ತುಂಬ ಚೆನ್ನಾಗಿ ಬರ್ತಾ ಇದೆ. ತಿಕ್ ಕನ್ಸಿಸ್ಟೆನ್ಸಿಗೆ ನೀರನ್ನ ಆ್ಯಡ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು, ಫೈನಲ್ ಟಚ್ ಆಗಿ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿದ್ರೆ ಮೆಣಸಿನ ಬಜ್ಜಿ ರೆಡಿ ಆಗುತ್ತೆ. ಇದನ್ನ ಬಾಣಂತಿಯರಿಗೆ ಹೆಚ್ಚಾಗಿ ಮಾಡಿಕೊಡ್ತಾರೆ. ಸೊ ನೀವು ಬೇಕು ಅಂದರೆ ಟ್ರೈ ಮಾಡಿ. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್.